ಶ್ರೀಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಗವಂತ ನಾಗಪ್ರತಿಷ್ಠೆಯನ್ನು, ನಾಗಬಲಿಯನ್ನು ಮಾಡಿ ಆ ತನ್ನ ಅದ್ಭುತವಾದ ದೇಹ, ಆ ಲಕ್ಷ್ಮೀದೇವಿಯ ದೇಹವನ್ನು ಆ ಶೇಷನ ಮೇಲೇನೆ ಇಡುವವನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಅದಕ್ಕಾಗಿ ನಾಗಬಲಿಯನ್ನು ಪೂರ್ವದಲ್ಲಿ ಮುಗಿಸಿ ಮುಂದೆ ಭಗವಂತ ತಾನು ಹೊರಡುವ ಸನ್ನಾಹದಲ್ಲಿ ಇದ್ದಾನೆ. ಮದುವೆಗೆ ಬಂದಂತಹ ಎಲ್ಲರಿಗೂ ಕೂಡ ಸಮುದ್ರ ರಾಜ ಉತ್ತಮವಾದ ಉಡುಗೊರೆಗಳನ್ನು ಕೊಡ್ತಾ ಇದ್ದಾನೆ. ಆ ಲಕ್ಷ್ಮೀನಾರಾಯಣರ ದಿವ್ಯವಾದಂತಹ ಕಲ್ಯಾಣ ಮಹೋತ್ಸವ, ಮಂಗಲ ಮಹೋತ್ಸವ, ಪಾಣಿಗ್ರಹಣ ಮಹೋತ್ಸವ, ಇಂತಹ ಪಾಣಿಗ್ರಹಣ ಮಹೋತ್ಸವಕ್ಕೆ ಬಂದಂತಹ ಎಲ್ಲ ಕೋಟಿ ಕೋಟಿ ದೇವತೆಗಳಿಗೆ ತಾನು ವರುಣದೇವ ಸಮುದ್ರ ರಾಜ ಅದ್ಭುತವಾದ ಉಡುಗೊರೆಗಳನ್ನು ಕೊಡ್ತಾ ಇದ್ದಾನೆ. ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಆ ಉಡುಗೊರೆಗಳ ಜೊತೆಗೆ ಏಕೆ ಆ ಉಡುಗೊರೆಗಳನ್ನು ಅವರವರಿಗೇ ಕೊಟ್ಟ ಅನ್ನುವ ಅದ್ಭುತವಾದ ವಿವರಣೆಯನ್ನು ಈ ಪದ್ಯದಲ್ಲಿ ಮಾಡ್ತಾ ಇದ್ದಾರೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಕ್ಷುದಯ ಕಳೆವ ನವರತ್ನದ ಮಾಲೆಯ ಮುದದಿಂದ ವಾರಿಧಿ ವಿಧಿಗಿತ್ತ, ಚದುರಹಾರವ ವಾಯುದೇವರಿಗಿತ್ತ, ವಿಧುವಿನ ಕಲೆಯ ಶಿವಗಿತ್ತ ಶೋಭಾನೆ. ಮೊದಲಿಗೆ ಬ್ರಹ್ಮದೇವರು, ದೇವತೆಗಳ ಲಿಸ್ಟಲ್ಲಿ ಫಸ್ಟ್ ಇರೋರು ಬ್ರಹ್ಮದೇವರು. ಆ ಬ್ರಹ್ಮದೇವರಿಗೆ ನವರತ್ನದ ಹಾರವನ್ನು ಸಂತೋಷದಿಂದ ಬ್ರಹ್ಮದೇವರಿಗೆ ಕೊಟ್ಟನಂತೆ, ಆ ವಾಯುದೇವರಿಗೂ ಕೂಡ ಅಂತಹದ್ದೇ ಒಂದು ಹಾರವನ್ನು ಕೊಟ್ಟನಂತೆ. ಶಿವನಿಗೆ ಚಂದ್ರಕಲೆಯನ್ನು ಕೊಟ್ಟನಂತೆ. ಚಂದ್ರಕಲೆ, ಚಂದ್ರನನ್ನು ಶಿವನಿಗೆ ಕೊಟ್ಟನಂತೆ. ಏನಿದರ ಮಹತ್ವ ಅಂತ ಕೇಳಿದ್ರೆ, ಬ್ರಹ್ಮದೇವರಿಗೆ ನವರತ್ನದ ಮಾಲೆ ಇದು ಎಲ್ಲಿಂದ ಬಂದಿದ್ದು ಅಂತ ಕೇಳಿದ್ರೆ, ಸಮುದ್ರ ಮಥನವನ್ನು ಮಾಡುವಾಗ ಉದ್ಭವಿಸಿದಂತಹ ನವರತ್ನದ ಮಾಲೆ. ಈ ನವರತ್ನದ ಮಾಲೆ ಚಂದ್ರನ ಕಿರಣ ಹೇಗೆ ತಂಪಾದ ಕಿರಣಗಳನ್ನು ಸೂಸ್ತಾ ಇರ್ತಾನಲ್ಲ ಚಂದ್ರ, ಹಾಗೆ ಆ ನವರತ್ನದ ಮಾಲೆಯೂ ಕೂಡ ಆ ತಂಪಾದ ಮತ್ತು ಗಾಳಿಯನ್ನು ಸೂಸುವಂತಹದ್ದು, ಕಿರಣವನ್ನು ಸೂಸುವಂತಹದ್ದು. ಇಷ್ಟೇ ಅಲ್ಲದೇನೆ ಆ ನವರತ್ನದ ಮಾಲೆಯಿಂದ ಅಮೃತ ಸುರಿತಾ ಇರ್ತದಂತೆ. ಆ ಅಮೃತ, ಆ ನವರತ್ನದ ಮಾಲೆಯ ಅಮೃತವನ್ನು ಸ್ವೀಕಾರ ಮಾಡ್ತಾ ಇದ್ದರೆ ಎಂದಿಗೂ ಕೂಡ ಹಸಿವೆ, ತೃಷೆ, ನೀರಡಿಕೆ ಇದ್ಯಾವುದು ಕೂಡ ಆಗೋದಿಲ್ಲಂತೆ. ಅದಕ್ಕಾಗಿ ಈ ಯಾವುದೇ ರೀತಿಯಾದ ಅನ್ನದ ಕೊರತೆಯಾಗಬಾರದು, ನೀರಿನ ಕೊರತೆಯಾಗಬಾರದು, ಬಾಯಾರಿಕೆ ಆಗೋದಾಗಲಿ ಅಥವಾ ನೀರಡಿಕೆ, ಹಸಿವು ಇದ್ಯಾವುದು ಆಗಬಾರದು ಅನ್ನುವುದಕ್ಕಾಗಿ ಅನ್ನಕ್ಕೆ ಅಭಿಮಾನಿಯಾದಂತಹ ಬ್ರಹ್ಮದೇವರಿಗೆ ಆ ಯಾವ ನವರತ್ನದ ಮಾಲೆಯನ್ನು ಸಮುದ್ರ ರಾಜ ನೀಡಿದನಂತೆ. ಹಾಗೇನೆ ವಾಯುವಿಗೆ ಸಮರಿಲ್ಲ ಜಗದೊಳು, ವಾಯುದೇವರೇ ಬ್ರಹ್ಮರು ಅಂತ ಹೇಳಿದಂತೆ ಆ ಬ್ರಹ್ಮದೇವರಿಗೆ ಕೊಟ್ಟಂತಹ ನವರತ್ನದ ಅಂತಹದ್ದೇ ಮಾಲೆಯನ್ನು ಯಾವ ವಾಯುದೇವರಿಗೂ ಕೂಡ ನೀಡ್ತಾ ಇದ್ದಾರೆ. ಬ್ರಹ್ಮ ಮತ್ತು ವಾಯುಗಳು ಇಬ್ಬರೂ ಸಮಾನರು. ಸಮಾನರಾಗಿದ್ದಕ್ಕೇನೆ ಸಮಾನವಾದಂತಹ ಗೌರವವನ್ನು ಸಮುದ್ರ ರಾಜ ಸಮರ್ಪಣೆ ಮಾಡಿದ್ದಾನೆ. ಮುಂದೆ ಬ್ರಹ್ಮವಾಯುಗಳಿಗೆ 9 ರತ್ನಗಳ ಹಾರವನ್ನು ಕೊಟ್ಟರೆ ಶಿವನಿಗೆ ಚಂದ್ರನನ್ನೇ ಕೊಟ್ಟಿದ್ದಾನೆ. ನೋಡಿ, 9 ಚಂದ್ರನೆಂಬ ರತ್ನದ 9 ಕಲೆಗಳನ್ನು ಕೊಟ್ಟನಂತೆ. ನಮ್ಮ ಶಿವನ ತಲೆಯಲ್ಲಿರುವುದು ಚಂದ್ರ. ರುಂಡಮಾಲೆ ಸಿರಿಯ ನೊಸಲೊಳು ಕೆಂಗಣ್ಣಿನ ಬಗೆಯ, ಹರನ ಕಂಡೆ ಕರುಣ ನಿಧಿಯ, ಗಂಗೆಯ ಮಂಡೆಯೊಳಿಟ್ಟ ದೊರೆಯ. ನೋಡಿ, ಗಂಗೆಯನ್ನು ತಲೆಯ ಮೇಲೆ ಇಟ್ಟ, ಅಲ್ಲಿ ಚಂದ್ರನನ್ನು ಇಟ್ಟ. ಅಂದ ಮೇಲೆ ಆ ಶಿವನ ತಲೆಯಲ್ಲಿ ಚಂದ್ರ ಇದೆ. ಸುಂದರ ಮೃಗವರ ಪಿನಾಕ ಧನುಕರ ಗಂಗಾ ಶಿರ ಗಜ ಚರಮಾಂಬರಧರ, ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ, ಪಾರ್ವತಿ ರಮಣ ನಿನಗೆ ನಮೋ, ಪಾರ್ವತಿ ರಮಣ ನಿನಗೆ ನಮೋ. ಆ ಚಂದ್ರ ಆ ಶಿವನ ತಲೆಯ ಮೇಲೆ ಬಂದು ಕುಳಿತುಕೊಂಡಂತೆ. ಆ ಚಂದ್ರ ನೋಡಿ, ಶಿವನ ತಲೆಯಲ್ಲಿರುವಂತಹ ಚಂದ್ರನಿಗೆ ವೃದ್ಧಿನೂ ಇಲ್ಲ, ಕ್ಷಯನೂ ಇಲ್ಲ.
ನೋಡಿ, ಲಕ್ಷ್ಮೀದೇವಿ ಹಿಂದೆ ಆ ಚಂದ್ರನನ್ನು ತಿರಸ್ಕಾರ ಮಾಡಿದ್ಲಲ್ವಾ? ಚಂದ್ರನ್ನ ವಲ್ಲೆ ನಮ್ಮ ಕಳೆಗುಂದುವವನ, ಚಂದ್ರನ್ನ ವಲ್ಲೆ ನಮ್ಮ ಕಳೆಗುಂದುವವನ. ಚಂದ್ರನನ್ನು ನಾನು ಮದುವೆ ಆಗೋದಿಲ್ಲ. ಯಾಕೆ ಅಂದರೆ ಅವನು 15 ದಿವಸ ಹೀಗಿರ್ತಾನೆ, 15 ದಿವಸ ಹಾಗಿರ್ತಾನೆ, ವೃದ್ಧಿ ಕ್ಷಯ ಇದೆ ಅಂತಂದಿದ್ರಲ್ಲ. ಆದರೆ ರುದ್ರದೇವರ ಮೇಲೆ, ತಲೆಯ ಮೇಲೆ ಇರುವಂತಹ ಚಂದ್ರ ಇವನಿಗೆ ವೃದ್ಧಿಯಾಗಲಿ ಕ್ಷಯವಾಗಲಿ ಇಲ್ಲ. ಒಂದು ಅಂಶದಿಂದ ವೃದ್ಧಿ ಕ್ಷಯಗಳಿಲ್ಲ, ಇನ್ನೊಂದು ಅಂಶದಿಂದ ನಮಗೇನು ಹೊರಗೆ ಕಾಣ್ತಾನಲ್ಲ ಅಲ್ಲಿ ವೃದ್ಧಿ ಕ್ಷಯಗಳು ಉಂಟು. ಆ ಚಂದ್ರನನ್ನು ಶಿವನಿಗೆ ಯಾಕೆ ಕೊಟ್ಟ ಅಂದರೆ, ಶಿವ ತಾನು ವಿಷವನ್ನು ಕುಡಿದು ಬಾಧೆ ಪಡ್ತಾ ಇದ್ನಲ್ಲ, ಅದಕ್ಕಾಗಿ ತಂಪಾಗಲಿ ವನಸ್ಪತಿಗಳಿಗೆ ಅಭಿಮಾನಿಯಾದ ಚಂದ್ರ ಇವನು ಶಿವನ ತಲೆಯ ಮೇಲೆ ಇರಲಿ ಎನ್ನುವುದಕ್ಕಾಗಿ ಚತುರನಾದಂತಹ ಆ ಯಾವ ವರುಣ ಸಮುದ್ರ ರಾಜ ಆ ಚಂದ್ರನನ್ನು ರುದ್ರದೇವರಿಗೆ ನೀಡಿದ್ದಾನೆ. ಕ್ಷುದಯ ಕಳೆವ ನವರತ್ನದ ಮಾಲೆಯ ಮುದದಿಂದ ವಾರಿಧಿ ವಿಧಿಗಿತ್ತ, ಚದುರ ಹಾರವ ವಾಯುದೇವರಿಗಿತ್ತ, ವಿಧುವಿನ ಕಲೆಯ ಶಿವಗಿತ್ತ ಶೋಭಾನೆ. ಶಕ್ರ ಮೊದಲಾದ ದಿಕ್ಪಾಲಕರಿಗೆ ಸೊಕ್ಕಿದ ಚೌದಂತ ಗಜಂಗಳ, ಉಕ್ಕಿದ ಮನದಿಂದ ಕೊಟ್ಟ ವರುಣ ವರುಣ ದೇವ ಮಧುಮಕ್ಕಳಾಯುಷ್ಯವ ಬೆಳೆಸೆಂದ ಶೋಭಾನೆ. ದಿಕ್ಪಾಲಕರಿಗೆ, ಇಂದ್ರನೇ ಮೊದಲಾದಂತಹ ದಿಕ್ಪಾಲಕರಿಗೆ 4 ದಂತ ಇರುವಂತಹ, 4 ಹಲ್ಲುಗಳಿರುವಂತಹ ಮದಭರಿತವಾದ ಆನೆಗಳನ್ನು ಕೊಟ್ಟನಂತೆ. ಮತ್ತೆ ಮಧುಮಕ್ಕಳಿಗೆ ದೀರ್ಘಾಯುಷ್ಯವನ್ನು ಕೊಡಿ ಅಂತ ಬೇಡದಂತೆ. ನೋಡಿ, ಈ ಭೂಮಿಯ ಸುತ್ತಲೂ ಕೂಡ ನಮ್ಮ ದಿಗ್ಗಜಗಳಿದೆ. ಮೊನ್ನೆ ಬಿಡುಗಡೆಯಾದಂತಹ ಋಣವಿಮೋಚನ ನರಸಿಂಹ ಸ್ತೋತ್ರದಲ್ಲಿ ಈ ದಿಗ್ಗಜಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖವನ್ನು ಮಾಡಿದ್ದೇನೆ. ಏನು ಅಂತ ಕೇಳಿದರೆ, ಈ ದಿಗ್ಗಜಗಳು ಭೂಮಿಯ ಸುತ್ತಲೂ ಕೂಡ ವಾಸವಾಗಿರ್ತಾವಂತೆ. ಗಾಳಿಯು ಭೂಮಿಯಲ್ಲಿ ಜೋರಾಗಿ ಬೀಸಿದರೆ, ಆ ದಿಕ್ಕುಗಳಲ್ಲೆಲ್ಲ ಜೋರಾಗಿ ಬೀಸಿದರೆ ಈ ಎಲ್ಲ ಆನೆಗಳು ಗಟ್ಟಿಯಾಗಿ ಹಿಡಿದುಕೊಂಡಿರ್ತವೆ. ನಮಗೆ ನಮ್ಮ ಉಸಿರಾಟಕ್ಕೆ ಬೇಕಾದಷ್ಟು ಮಾತ್ರ ಗಾಳಿಯನ್ನು ಹೊರಗಡೆ ಸೂಸ್ತವೆ. ಇಂತಹ ಆನೆಗಳು ದಿಗ್ದಂತಿ ಭಯನಾಶನಂ ಅಂತ ಒಂದು ಮಾತಿದೆ ನೃಸಿಂಹ ಋಣವಿಮೋಚನ ಸ್ತೋತ್ರದಲ್ಲಿ. ಅದರ ವ್ಯಾಖ್ಯಾನವನ್ನು ಮಾಡುವಾಗ ಈ ದಂತಗಳ ಬಗ್ಗೆ, ಈ ದಂತಗಳು 4 ದಂತಗಳುಳ್ಳಂತಹ ಈ ಆನೆಗಳ ಬಗ್ಗೆ ವಿಶೇಷವಾದಂತಹ ಉಲ್ಲೇಖವನ್ನು ಆ ಪುಸ್ತಕದಲ್ಲಿ ಮಾಡಿದೆ. ಕಾಲಕಾಲಕ್ಕೆ ಮಳೆಯಾಗಲಿ ಮೋಡಗಳಾಗಲಿ ವ್ಯವಸ್ಥಿತವಾಗಿ ಬರುವಂತೆ ಗಾಳಿಯನ್ನು ಸೂಸುವಂತಹ ಆನೆಗಳು. ಇಂತಹ ಆನೆಗಳನ್ನು ಶಕ್ರನೇ ಮೊದಲಾದಂತಹ ಅಷ್ಟದಿಕ್ಪಾಲಕರಿಗೆ ಆ ಯಾವ ವರುಣದೇವ ಉಕ್ಕಿದ ಮನದಿಂದ ಕೊಟ್ಟನಂತೆ. ಸಂತೋಷಭರಿತವಾದ ಮನಸ್ಸಿನಿಂದ ಕೊಡುವಾಗ ನಮ್ಮ ಜೀವನದಲ್ಲಿಯೂ ಕೂಡ ನಾವು ಕೊಡುವಾಗ ಸಂತೋಷದಿಂದ ಕೊಡಬೇಕಂತೆ. ದೇವರು ಕೊಟ್ಟಿದ್ದು ನಮಗೆ ನಿನ್ನೆ ಯಾರದ್ದೋ ಆಗಿದ್ದು ಇವತ್ತು ನಿನ್ನದಾಗಿದೆ ಅಂದ ಮೇಲೆ ಮುಂದೆ ಇನ್ನಾರದ್ದೋ ಆಗುವುದಿದೆ. ಅದಕ್ಕಾಗಿ ನಾವ್ಯಾಕೆ ಒದ್ದಾಡಬೇಕು? ಕೊಡಬೇಕಾದರೆ ಕೈ ಎತ್ತಿ ಕೊಡಬೇಕಂತೆ. ದಿಟ್ಟನಾಗಿ ಕೈಯನೆತ್ತಿ ಕೊಡು ಹಾಗೆ ಶ್ರೀ ಕೃಷ್ಣ ನಿನ್ನ ಪೂಜೆಯನ್ನು ಮಾಡೋ ಹಾಗೆ, ಭ್ರಷ್ಟರಾಗಿ ನಾಲ್ವರೋಳು ತಿರುಗದಾಂಗೆ ಬಲು ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಗೆ ರಂಗ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ದಾಸರು ಹೇಳಿದಂತೆ ಆ ನಿಟ್ಟಿನಲ್ಲಿ ಕೈ ಎತ್ತಿ ಕೊಡುವಾಗ ಸಂತೋಷದಿಂದ ಕೊಡಬೇಕಂತೆ. ಕೊಟ್ಟು ಆ ಯಾವ ವರುಣದೇವ ಕೇಳಿದ, ನನ್ನ ಮಕ್ಕಳ ಮಧುಮಕ್ಕಳ ಆಯುಷ್ಯವ ಬೆಳೆಸೆಂದ. ದಿಕ್ಪಾಲಕರಿಗೆ ಹೇಳಿದಂತೆ, ಇಷ್ಟೆಲ್ಲ ನೋಡಿಕೊಳ್ಳುವಂತಹ ನೀವು ನನ್ನ ಮಧುಮಕ್ಕಳ ಆಯುಷ್ಯವನ್ನು ಬೆಳೆಸಿ ಎನ್ನುವುದಾಗಿ ಆ ಯಾವ ವರುಣದೇವ ಸಮುದ್ರ ರಾಜ ಪ್ರಾರ್ಥನೆಯನ್ನು ಮಾಡಿದ. ಶಕ್ರ ಮೊದಲಾದ ದಿಕ್ಪಾಲಕರಿಗೆ ಸೊಕ್ಕಿದ ಚೌದಂತ ಗಜಂಗಳ, ಉಕ್ಕಿದ ಮನದಿಂದ ಕೊಟ್ಟ ವರುಣದೇವ ಮಧುಮಕ್ಕಳ ಆಯುಷ್ಯವ ಬೆಳೆಸಿಂದ ಶೋಭಾನೆ. ಮತ್ತೆ ದೇವೇಂದ್ರಗೆ ಪಾರಿಜಾತವನಿತ್ತ ಚಿತ್ತವ ಸೆಳೆವಪ್ಸರ ಸ್ತ್ರೀಯರ, 10,000 ಕೊಟ್ಟ ವರುಣದೇವ ಹರಿಭಕ್ತಿಯ ಮನದಲ್ಲಿ ಬೆಳೆಸಿಂದ ಶೋಭಾನೆ. 8 ದಿಕ್ಪಾಲಕರಿಗೂ ಆನೆಗಳನ್ನು ನೀಡಿದ.
ಮತ್ತೆ ಆ ಇಂದ್ರನಿಗೆ ಪ್ರತ್ಯೇಕವಾಗಿ ಪಾರಿಜಾತ ವೃಕ್ಷವನ್ನು ನೀಡಿದ. ಪಾರಿಜಾತ ವೃಕ್ಷ ಜೊತೆಗೆ 10,000 ಅಪ್ಸರಾ ಸ್ತ್ರೀಯರನ್ನು ಕೊಟ್ಟಂತೆ. ಅಪ್ಸರಾ ಸ್ತ್ರೀಯರು ಅಂತಂದರೆ ನಾವೇನೋ ತಿಳ್ಕೊಂಡ್ಬಿಡ್ತೇವೆ, ಆದರೆ ಅಪ್ಸರಾ ಸ್ತ್ರೀಯರ ಅನುಗ್ರಹವೂ ನಮ್ಮ ಮೇಲೆ ಬೇಕಂತೆ. ಯಾಕೆ ಅಂದರೆ ಭಗವಂತನ ಮುಂದೆ ಗೆಜ್ಜೆ ಕಾಲು ಕಟ್ಟಿರೆಂಬೋ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿಯಿರೆಂಬೋ ಕಾಗದ ಬಂದಿದೆ ಅಂತ. ಭಗವಂತನ ಮುಂದೆ ಲಜ್ಜೆ ಬಿಟ್ಟು ಕುಣಿಯಬೇಕಂತೆ. ಹರಿಸರ್ವೋತ್ತಮ ಹೌದೆಂಬೋ ಜ್ಞಾನವ ತಾರತಮ್ಯದಿಂದ ತಿಳಿಸೋ ಮಾರ್ಗವ ಬಿಡಬೇಡಿ ಬಿಟ್ಟು ಕೆಡಬೇಡಿ ಅಂತ ಹೇಳ್ತಾರಲ್ಲ, ಹಾಗೆ ಆ ಯಾವ ಭಗವಂತನ ಮಾರ್ಗವನ್ನು ಬಿಡಬಾರದು. ಜೊತೆಗೆ ಹರಿಯು ಮುಡಿದ ಹೂವು ಹರಿವಾಣದೊಳಗಿಟ್ಟುಕೊಂಡು ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪ್ಪಾಳಿ ಕೂತಲಿ ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಅಂತ ಹೇಳಿದಂತೆ ಭಗವಂತನ ಮುಂದೆ ಕುಣಿಯಬೇಕು. ಆ ಭಗವಂತನ ಮುಂದೆ ಕುಣಿಯಬೇಕಾದರೆ ಅಪ್ಸರಾ ಸ್ತ್ರೀಯರ ಅನುಗ್ರಹ ಬೇಕಂತೆ. ಅಪ್ಸರಾ ಸ್ತ್ರೀಯರು ನಿತ್ಯದಲ್ಲಿ ಇಂದ್ರನ ಸಭೆಯಲ್ಲಿ ಕುಣಿತಾರೆ, ಕೇವಲ ದೇವರ ಹಾಡಿಗಾಗಿ ಮಾತ್ರ. ಅಮರೇಶ ಕೃಷ್ಣಗರ ಪಿತವಲ್ಲದ ಕರ್ಮ ಅಸತಿಯ ವ್ರತ ನೇಮವೋ, ರಮೆಯ ರಸಗೆ ಪ್ರೀತಿ ಇಲ್ಲದ ವಿತರಣೆ ರಂಡೆ ಕೊರಳ ಸೂತ್ರವೋ, ಕಮಲ ನಭನ ಪಡಿ ಪೊಗಳದ ಸಂಗೀತ ಗಾರ್ಧವರೋದನವೋ, ಮಮತೆಯಿಂದಲಿ ಕೇಶವಗೆ ನಮಸ್ಕಾರ ಮಾಡದವನೇ ಮೃಗವೋ, ಅಂತರಂಗದೊಳು ಹರಿಯ ಕಾಣದವ ಹುಟ್ಟು ಕುರುಡನೋ, ಸಂತತ ಹರಿ ಕೃಷ್ಣ ವಾರ್ತೆ ಕೇಳದವ ಜಡಮತಿ ಕ್ಯೂಡನೋ. ಏನು ಮಾಡಿದರೂ ಭಗವಂತನ ಮುಂದೆ ಕುಣಿಯಬೇಕು. ಅಪ್ಸರಾ ಸ್ತ್ರೀಯರು ಮಾತನಾಡುವುದಾದರೂ ಭಗವಂತನ ಬಗ್ಗೆ ಮಾತಾಡ್ತಾರಂತೆ. ಯಾಕೆ ಅಂದರೆ ಮತ್ತೊಂದು ಮಾತನಾಡಿದರೆ ಅದು ಬಂಧಕಕ್ಕೆ ಕಾರಣವಾಗ್ತದೆ. ಅದಕ್ಕಾಗಿ ಭಗವತ್ಪರವಾದ ಮಾತುಗಳನ್ನು ಮಾತ್ರ ಹೇಳ್ತಾರೆ ಅಂತ ಸ್ಕಂದ ಪುರಾಣದಲ್ಲಿ ಬಂದಿದೆ. ಭಗವತ್ ತತ್ವಗಳನ್ನು ಗ್ರಹಿಸುವುದರಲ್ಲಿ, ಧಾರಣ ಮಾಡುವುದರಲ್ಲಿ ಅಪ್ಸರಾ ಸ್ತ್ರೀಯರಂತಹ ಸಮರ್ಥರು ಯಾರು ಇಲ್ವಂತೆ. ಅದನ್ನು ಉಪನಿಷತ್ತುಗಳು ಕೊಂಡಾಡ್ತವೆ. ಇಂತಹ 10,000 ಅಪ್ಸರಾ ಸ್ತ್ರೀಯರನ್ನು ಮತ್ತು ಪಾರಿಜಾತ ವೃಕ್ಷವನ್ನು, ಆ ಪಾರಿಜಾತ ವೃಕ್ಷ ದೇವಲೋಕದ ಪಾರಿಜಾತ, ಅಂತಹ ಪಾರಿಜಾತ ವೃಕ್ಷವನ್ನು ಕೂಡ ಆ ಯಾವ ಭಗವಂತನ ಅದ್ಭುತವಾದಂತಹ ವಿವಾಹ ಮಹೋತ್ಸವದಲ್ಲಿ ಇಂದ್ರನಿಗೆ ವರುಣದೇವ ಕೊಟ್ಟ ಎನ್ನುವುದಾಗಿ ಕೇಳುತ್ತೇವೆ. ಮತ್ತೆ ದೇವೇಂದ್ರಗೆ ಪಾರಿಜಾತವ ನಿತ್ತ ಚಿತ್ತವ ಸೆಳೆವಪ್ಸರ ಸ್ತ್ರೀಯರ 10,000 ಕೊಟ್ಟ ವರುಣದೇವ ಹರಿಭಕ್ತಿಯ ಮನದಲ್ಲಿ ಬೆಳೆಸೆಂದ ಶೋಭಾನೆ. ಪೊಳೆವ ನವರತ್ನದ ರಾಶಿ ತೆಗೆದು ಉಳಿದ ಅಮರರಿಗೆ ಸಲ್ಲಿಸಿದ ಸಮುದ್ರ ಕಳುಹಿದರವರ ಮನೆಗಳಿಗೆ ಶೋಭಾನೆ. ದೇವೇಂದ್ರಗೆ ಪಾರಿಜಾತವನ್ನು ಕೊಟ್ಟು ಆ ತಾರತಮ್ಯ ಕ್ರಮವಾಗಿಯೇ ಎಲ್ಲರಿಗೂ ಯೋಗ್ಯವಾದ ಸನ್ಮಾನವನ್ನು ಸಮುದ್ರ ರಾಜ ಮಾಡಿದ. ತನ್ನ ನವರತ್ನದ ರಾಶಿಯಿಂದ ಹೊಳೆವಂತಹ ನವರತ್ನದ ರಾಶಿ, ಆ ನವರತ್ನದ ರಾಶಿಯನ್ನು ಮಾಣಿಕ್ಯ, ಮರಕತ, ಪುಷ್ಪರಾಗ, ನೀಲ, ಗೋಮೇಧಿಕ, ವೈಡೂರ್ಯ, ವಜ್ರ, ಮುತ್ತು, ಹವಳ 9 ಬಗೆಯಾದಂತಹ ರತ್ನಗಳು, ಆ ರತ್ನಗಳ ರಾಶಿಯನ್ನೇ ಸಮುದ್ರದಿಂದ ತೆಗೆದು ಆ ನವರತ್ನಗಳ ರಾಶಿಯನ್ನು, ಆಯುಧ ರತ್ನಗಳ ರಾಶಿ ಅದು ನವರತ್ನ ರಾಶಿ. ಇಂತಹ ನವರತ್ನ ರಾಶಿಯನ್ನು ಎಲ್ಲ ರೀತಿಯಾದಂತಹ ಉಳಿದ ದೇವತೆಗಳಿಗೆ ಸಮುದ್ರ ರಾಜ ಸಮರ್ಪಣೆ ಮಾಡಿದ. ಸಂತೋಷದಿಂದ ಎಲ್ಲವನ್ನು ಕೊಟ್ಟ. ನಮ್ಮಲ್ಲಿಯೂ ಕೂಡ ದಾನ ಕೊಡುವಾಗ ಸಂತೋಷದಿಂದ ಕೊಡಬೇಕಂತೆ. ದಾನ ಕೊಟ್ಟ ಮೇಲೆ ಮರುಗಬಾರದು, ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು, ಮೈ ಮೇಲೆ ಎಚ್ಚರಿಲ್ಲದೆಲೆ ತಿರುಗಬಾರದು. ದಾಸರು ಹೇಳಿದಂತೆ ಕೊಡುವಾಗ ಕೈ ಎತ್ತಿ ಕೊಡಬೇಕು, ಕೊಟ್ಟ ಮೇಲೆ ನಾವು ಮರುಗಬಾರದು. ಅದಕ್ಕಾಗಿ ಕೊಡುವಾಗ ವಿಶಾಲವಾದ ಮನಸ್ಸಿರಲಿ, ಕೊಟ್ಟ ಮೇಲೆ ಭಗವಂತನಿಗೆ ಸಮರ್ಪಣೆಯಾಗಿದೆ ಎನ್ನುವ ಅನುಸಂಧಾನವಿರಲಿ. ವಾಗತ್ಯ ಪಡುವುದೇ ವಿಧಿ ನಿಷೇಧಾಚರಣೆ, ರೋಗಾನುಭವವೆಲ್ಲ ಉಗ್ರತಪವು. ದಾಸರಂತಾರೆ, ನಾವೇನು ಮೈಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ, ಕೈ ಮೀರಿ ಹೋದದ್ದೇ ಕೃಷ್ಣಾರ್ಪಣ. ನಮ್ಮ ಕೈ ಮೀರಿ ಏನು ಹೋಗ್ತದೆ, ನಾವಂತೂ ಕೊಡೋದಿಲ್ಲ.
ಕೊಡಬೇಕು ಅನ್ನುವ ಬುದ್ಧಿಯೇ ಬರೋದಿಲ್ಲ. ಇನ್ನು ನಾನೇ ಹಾಕೋಬೇಕು, ತರೋಣ ಬರೋಣ ತಿಂದೋಗೋಣ ಮಲಗೋಣ ಮತ್ತೇಳೋಣ, ಇದರಲ್ಲೇ ಒದ್ದಾಡ್ತೇವೆ ಹೊರತಾಗಿ ಕೊಡೋಣ ಅನ್ನುವ ಬುದ್ಧಿ ಬರೋದೇ ಇಲ್ಲ. ಕೊಡಬೇಕು ಅನ್ನುವ ಬುದ್ಧಿ ಬಂದಾಗ ಕೊಟ್ಟು ಬಿಡೋಣ. ಕೊಡುವ ಕರ್ತೃ ನೀನು ಇರುತ್ತೀರಿ, ಬಿಡು ಬಿಡು ಚಿಂತೆಯೇನು ಅಂತ ಹೇಳಿದಂತೆ ಭಗವಂತ ಕೊಡಲಿಕ್ಕೆ ಸಮರ್ಥನಾಗಿದ್ದಾನೆ. ನಾವು ಕೊಡುವುದು ಮಾತ್ರ ಇದೆ. ಕೊಡೋಣ. ಕೊಡುವಾಗ ಒಂದು ವೇಳೆ ಏನಾದರೂ ಕೈ ಮೀರಿ ತಪ್ಪಿ ಹೋಗಿದ್ದರೆ ಅದನ್ನೇ ಕೃಷ್ಣಾರ್ಪಣ ಅನ್ನೋಣ ಎನ್ನುವ ಸಾಧನೆಯನ್ನು ವಿಜಯದಾಸರು ಈ ಮೂಲಕವಾಗಿ ತಿಳಿಸಿದ್ದಾರೆ. ಹೀಗೆ ಆ ಯಾವ ನವರತ್ನಗಳ ರಾಶಿಯನ್ನೇ ಸಮುದ್ರ ರಾಜ ಬಂದ ಎಲ್ಲ ಅಮರರಿಗೆ ದೇವತೆಗಳಿಗೆ ಸಮರ್ಪಣೆ ಮಾಡಿದ್ದಾನೆ. ಪೊಳೆವ ನವರತ್ನದ ರಾಶಿಯ ತೆಗೆದು ಉಳಿದ ಅಮರರಿಗೆ ಸಲ್ಲಿಸಿದ ಸಮುದ್ರ ಕಳುಹಿದರವರ ಮನೆಗಳಿಗೆ ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ